ಅಕಸ್ಮಾತ್ ನೀವೇನಾದ್ರೂ ಪ್ರತಿನಿತ್ಯ ಕಂಟಿನ್ಯೂಸ್ ಆಗಿ 2 ವಾರ ನಾನ್ ಹೇಳೋ ರೀತಿ ಪ್ರತಿನಿತ್ಯ ಖಾಲಿ ಹೊಟ್ಟೆಲಿ ಬೆಳ್ಳುಳ್ಳಿ ತಿಂತಾ ಬಂದ್ರೆ ನಿಮ್ಮ ದೇಹಕ್ಕೆ ಏನಾಗುತ್ತೆ ಗೊತ್ತಾ? ಹೊಟ್ಟೆಲಿ ಹುಳು ಇದ್ರೆ ಸಾಯುತ್ತೆ. ನಿಮ್ಗೇನಾದ್ರೂ ಎಕ್ಸಿಮಾ, ಸೋರಿಯಾಸಿಸ್, ಡರ್ಮಟೈಟಿಸ್, ಫಂಗಲ್ ಇನ್ಫೆಕ್ಷನ್, ಸ್ಕಿನ್ ಇನ್ಫೆಕ್ಷನ್ ಏನಾದ್ರೂ ಇತ್ತು ಅಂದ್ರೆ ಅದಕ್ಕೂ ಒಳ್ಳೇದು. ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ನಿಮ್ಮ ದೇಹದಲ್ಲಿ ವಾತನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಕೈ ಕಾಲ್ ನೋವಿದ್ರೆ, ಜಾಯಿಂಟ್ ಪೇನ್ ಇತ್ತು ಅಂದ್ರೆ, ಆರ್ಥ್ರೈಟಿಸ್ ಇತ್ತು ಅಂದ್ರೆ, ಮಲಬದ್ಧತೆ ಇತ್ತು ಅಂದ್ರೆ, ಪ್ಯಾರಾಲಿಸಿಸ್ ಇರೋರಿಗೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅದೆಲ್ಲದ್ರಲ್ಲೂ ಕೂಡ ಡಿಫರೆನ್ಸ್ ನ ನೋಡ್ತೀರಾ. ಅಷ್ಟೇ ಅಲ್ಲ, ಸೆಕ್ಸುವಲ್ ಪವರ್ ನು ಕೂಡ ಬೂಸ್ಟ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಬಿಪಿನೂ ಕಡಿಮೆ ಮಾಡುತ್ತೆ, ಲಿವರ್ ನ ಡಿಟಾಕ್ಸಿಫೈ ಮಾಡುತ್ತೆ, ನಿಮ್ಮ ಹೃದಯದ ಆರೋಗ್ಯಕ್ಕೂ ಒಳ್ಳೇದು. ನ್ಯಾಚುರಲ್ ಆಗಿ ಸೈನಸ್ ಹೊರಟೋಗುತ್ತೆ, ಲಂಗ್ಸ್ ನ ಕ್ಲಿಯರ್ ಮಾಡುತ್ತೆ, ಆಕ್ನಿ ಪಿಂಪಲ್ಸ್ ಇದ್ರೆ ಅದು ಹೋಗುತ್ತೆ, ಬ್ರೈನ್ ಫಂಕ್ಷನ್ ಚೆನ್ನಾಗುತ್ತೆ, ನಿಮ್ ಗಟ್ ಹೆಲ್ತ್ ಚೆನ್ನಾಗುತ್ತೆ, ಸ್ಟಾಮಿನಾ ಇಂಪ್ರೂವ್ ಆಗುತ್ತೆ, ಕ್ಯಾನ್ಸರ್ ರಿಸ್ಕ್ ಕೂಡ ತಡೆಗಟ್ಟುತ್ತೆ. ಇದನ್ನ ಹೇಗ್ ತಿನ್ನೋದು ಅಂತ ಕೇಳಿದ್ರೆ, ಒಂದು ಬೆಳ್ಳುಳ್ಳಿಲಿ ಜಸ್ಟ್ 1-2 ಎಳೆಯಷ್ಟು ತೆಗೆದುಕೊಳ್ಳಿ. ಆ ಸಿಪ್ಪೆನ ಬಿಡಿಸ್ಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಬಿಟ್ಟು 10 ನಿಮಿಷ ಇಟ್ಟಿರಿ. ಅದಾದ್ಮೇಲೆ ಬಾಯೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಅಗ್ದ್ಬಿಟ್ಟು ತಿನ್ಬಿಟ್ಟು ನೀರ್ ಕುಡೀರಿ. ಆಗ ಬೆಳ್ಳುಳ್ಳಿಲಿರೋ ಅಲಿಸಿನ್ ಇಷ್ಟೆಲ್ಲ ಆರೋಗ್ಯ ಲಾಭವನ್ನ ತಂದ್ಕೊಡುತ್ತೆ. ಗೊತ್ತಿಲ್ಲದಿರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ. ಧನ್ಯವಾದಗಳು.